ಹೇಗಿದ್ಯಾ? ಪರವಾಗಿಲ್ಲ. ನೀನು ಹೇಗಿದೆ ಅಂತ ನೋಡೋದಕ್ಕೆ ಬಂದೆ ಅಷ್ಟೇ. ಐ ಆಮ್ ಸಾರಿ ವೇದಾಂತ್. ನಿನ್ನ ನಾನು ತುಂಬ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಐ ಆಮ್ ರಿಯಲಿ ಸಾರಿ. ನೀನು ನನ್ನ ಉಳ್ಸೋಕೆ ಟ್ರೈ ಮಾಡ್ತಿದ್ದೆ ಅಂತ ನನಗೆ ಗೊತ್ತಾಗೋದಕ್ಕೆ ತುಂಬ ಲೇಟ್ ಆಯಿತು. ನಾನೇ ದಟ್ಟಿ, ಅರ್ಥ ಮಾಡ್ಕೊಳ್ಳಿಲ್ಲ, ಏನೇನೋ ಮಾತಾಡ್ಬಿಟ್ಟೆ. ಯು ಆರ್ ರೈಟ್. ನೀನು ಹೊರಗಡೆ ಹೇಗೋ ಒಳಗಡೆನೂ ಹಾಗೆ. ಮತ್ತೆ ಸಾರಿ. ವಿಕ್ಕಿ ಬಾವ ಕೊಡ್ಸಿದ ಸೀರೆನ ಅಕ್ಕ ಉಡ್ಕೋಬೇಕು ಅಂತ ನೀನು ಬೆಂಕಿ ಜೊತೆ ಹೋರಾಡಿ ಸೀರೆನ ತೊಗೊಂಡು ಬಂದೆ. ನಿಜವಾಗ್ಲೂ ಗ್ರೇಟ್. ಸಾರಿ. ನಿನ್ನ ಹೊಗಳೋಕ್ಕೂ ಕಂಜೂಸ್ ಆಗ್ತಿದ್ದೀನಿ ಅಂತ ಅನ್ಕೋಬೇಡ. ಗ್ರೇಟ್ ಅನ್ನೋ ಪದ ಕೂಡ ನಿನ್ನ ವ್ಯಕ್ತಿತ್ವದ ಮುಂದೆ ಚಿಕ್ಕದು ಅನ್ನಿಸ್ತಾ ಇದೆ. ಇವತ್ತು ನೀ ನನ್ನ ಮಾತು ಕೇಳಿದ್ಮೇಲೆ ವೆಲ್ಕಮ್ ಅಂತ ಹೇಳ್ದಿದ್ರೂ ಪರವಾಗಿಲ್ಲ, ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಈ ಥ್ಯಾಂಕ್ಸ್ ಅನ್ನೋ ಪದ ನೀನು ಮಾಡಿರೋ ಕೆಲಸಕ್ಕೆ ತುಂಬ ಅಂದರೆ ತುಂಬ ಚಿಕ್ಕದು ಅಂತ ನನಗೆ ಗೊತ್ತು. ಥ್ಯಾಂಕ್ ಯು ವೇದಾಂತ್. ಥ್ಯಾಂಕ್ ಯು ಸೋ ಮಚ್. ನಾನು ಹೀಗೆ ಹೇಳ್ತೀನಿ ಅಂತ ನೀನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ಅದಕ್ಕೇನು ಮಾತಾಡ್ತಿಲ್ಲ ಅಲ್ವಾ? ಅಕ್ಕ, ವೇದಾಂತ್ ಯಾವಾಗಲೂ ಇಲ್ಲಿಂದ ಎಸ್ಕೇಪ್ ಆಗಾಯಿತು. ಮುಂದೇನು ಹೇಳಬೇಕು ಅಂತ ನಿನ್ನ ಮನಸ್ಸಲ್ಲಿ ಇದೆಯೋ ನೆಕ್ಸ್ಟ್ ಟೈಮ್ ಅವ್ರು ಸಿಕ್ಕಿದಾಗೆ ಹೇಳು, ಆಯ್ತಾ? ಶುಂಠಿ ಶಂಕರ 7 ತಿಂಗಳಿಗೆ ಹುಟ್ಟೋ ನಂಗೆ ಆಡ್ತಾನೆ. ನನ್ನ ಮಾತು ಕೇಳಿಸ್ಕೊಳ್ಳೋಷ್ಟು ಪೇಷನ್ಸ್ ಇಲ್ವಾ ಹಾಗಿದ್ರೆ? ಏನಾದರೂ ಮಾಡ್ಕೊಂಡು ಹಾಳಾಗೋಗು. सभ्या सभासदः तानिन्द्रावतः कुरो सर्वमायुरुपासतां प्रतिष्ठितमस्तु परीक्षिता कर्मण्ये निर्विघ्नेन परिसमाप्यर्थमादोषि महागणपते पूजां च करिष्ये। ओम सुमुखस्य कदम्तश्च कपिलो विजकर्णिकः लम्बोदरश्च विकटो विघ्नराजो गणाधिपः धूमकेतुर्गणाध्यक्षो बालचन्द्रो गजाननः। द्वादशैत्यानि नामानि पठे शृणुयादपि विद्यारम्भे विवाहे च प्रवेशे वृत्तिता। ओम गणानां त्वा गणपतिगुं भवामहे कविं कवीनाम् उपमश्रवस्तवं ज्येष्ठराजं ब्रह्मणां ब्रह्मणस्पत आनशृण्वन्नोतिभिस्सीदसादनं तस्मिन् बिम्बे इत्युजमरि। ओम भूहमानपतिमावाहयामि भूहमानपतिमावाहयामि शिवहमानपतिमावाहयामि भोर्भोस्वामहागणपतिमावाहयामि स्थापयामि पूजयामि महागणाधिपतये नमः। ध्यायामि ध्यां समर्पयामि रत्नसिंहासनं समर्पयामि पादारविन्दयोः पाद्यं पाद्यं समर्पयामि हस्तारविन्दयोः अर्घ्यमर्घ्यं समर्पयामि मुख्यासनं समर्पयामि स्नानम् आपोष्ठामयो भोस्तान ऊर्जे दधातना महरणा चक्षसे यो विश्वतमूर्तस्य भाजे तेन उचतेर्व भाजनः तस्मारगमामो यस्या जन्मता आपो जनेताजनः महागणाधिपतये नमः। अथ नाम पूजां च करिष्ये। ओम शतमानं भवति शतायुः पुरुषतेन्द्रियायुष्येवेन्द्रिये प्रतिष्ठति। मंगलीर्यं वधूरिवां पुष्यता शोभा आयुष्येतुना दीर्घायुष्मान् भव। आयुरारोग्यैश्वर्याभिवृद्धिरस्तु।
ಮಹಾಲಕ್ಷ್ಮೀ ದೇವತೆ ತಗೊಳಮ್ಮ, ಮಾಂಗಲ್ಯಕ್ಕೆ ಪೂಜೆ ಮಾಡು. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾಂ ಸಮರ್ಪಯಾಮಿ. ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ. ಹರಿದ್ರಾರ್ಜಿತೆ ದೇವಿ ಸುಖ ಸೌಭಾಗ್ಯದಾಯಿನಿ. ಹರಿದ್ರಾತಿ ಪ್ರದಾಸ್ಯಾಮಿ ಗೃಹಾಣ ತ್ರಿಪುರಾಂಬಿಕೆ. ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕುಂಕುಮಚೂರ್ಣಂ ಸಮರ್ಪಯಾಮಿ. ಗೋಪಾಂ ಪುಷ್ಪಂ ವೇದ ಪುಷ್ಪವಾಂ ಪ್ರಜಾವಾನ್ ಕುಸುಮಾಂ ಭವತಿ. ಚಂದ್ರಮಾ ವಾಪಾಂ ಪುಷ್ಪಂ ಪುಷ್ಪವಾಂ ಪ್ರಜಾವಾನ್ ಕುಸುಮಾಂ ಭವತಿ. ಪ್ರಾರ್ಥನೆ ಮಾಡ್ಕೊಳ್ಳಮ್ಮ. ಮಾಂಗಲ್ಯ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಮನಸೋಭಿಷ್ಟ ಪ್ರಾರ್ಥಯಾಮಿ. ಮಿಸ್ಟರ್ ವಿಕ್ಕಿ, ಕೌಂಟ್ ಡೌನ್ ಶುರು ಮಾಡ್ಕೋ. ಪಾಪ ನೀನು, ಮುಂದೇನಾಗತ್ತೆ ಅನ್ನೋ ಕಲ್ಪನೆ ಕೂಡ ನಿನಗಿಲ್ಲ. ನಿನ್ನ ಪ್ರಕಾರ ನನ್ನ ಮದುವೆ ಆಗಲ್ಲ ಅಂತ ಮಂಟಪದಿಂದ ಎದ್ದು ಬರ್ತೀನಿ, ಆದರೆ ನಾನು ಬರಲ್ಲ. ಬದಲಾಗಿ ಪೊಲೀಸ್ ಬರ್ತಾರೆ, ನಿನ್ನನ್ನು ಎಳ್ಕೊಂಡು ಹೋಗ್ತಾರೆ. ನಿನ್ನೆ ಅಂತೂ ನಾನು ಅಂದ್ಕೊಂಡ ಹಾಗೆ ಯಾವುದೂ ಆಗಿಲ್ಲ. ಈಗಲಾದರೂ ಎಲ್ಲನೂ ಗೌತಮ್ ಪ್ಲಾನ್ ಪ್ರಕಾರ ನಡೆದ್ರೆ ಸಾಕು. ಹಜ್ರಂಗಿ, ಒಂದೊಂದು ಕ್ಷಣ ಕಳೆದಾಗ್ಲೂ ಭಯ ಆಗ್ತಿದೆ. ಕಾಪಾಡಪ್ಪ ದೇವ್ರೆ. 1000 ಸಲ ನಿನಗೆ ಥ್ಯಾಂಕ್ಸ್ ಹೇಳಿದ್ದೀನಿ. ಇಲ್ಲಿವರೆಗೂ ಎಲ್ಲನೂ ನನಗೆ ಏನು ಬೇಕೋ ಅದನ್ನು ಕೊಟ್ಟಿದ್ಯಾ. ಲೈಫಲ್ಲಿ ಬೇಕೇ ಬೇಕು ಅಂತ ನಿನ್ನ ಹತ್ರ ಬೇಡ್ಕೊಂಡಿದ್ದು ಆರತಿ ಮಾತ್ರ. ಪ್ಲೀಸ್ ಇದೊಂದು ಕೋರಿಕೆನ ಈಡೇರಿಸ್ಕೊಡಪ್ಪ. ಎಲ್ಲರೂ ನನ್ನ ಆರತಿ ಮದುವೆ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ತಗೊಳಮ್ಮ, ಎಲ್ಲರ ಹತ್ರ ಮುಡಿಸಿ ಆಶೀರ್ವಾದ. ಭಗವಂತ, ನಿನ್ನ ಆಶೀರ್ವಾದದಿಂದ ಒಂದು ಹಂತಕ್ಕೆ ಎಲ್ಲ ಚೆನ್ನಾಗೇ ನಡೀತಾ ಇದೆ. ನಮ್ಮ ಆರತಿ ಬಾಳು ಚೆನ್ನಾಗಿರೋ ಥರ ಕಾಪಾಡಪ್ಪ. ಈ ಕ್ಷಣದವರೆಗೂ ಒಂದಲ್ಲ ಒಂದು ಭಯ, ಟೆನ್ಷನ್ನಲ್ಲೇ ಕಳೆದಿದ್ದೀನಿ. ಅಳತೆಗೆ ಮೀರಿ ಆಚರಣೆ ಮಾಡದೇ ಇದ್ದರೂ ಲೋಕಾರೂಢಿ ಆಗಬೇಕು ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಹೊರೆನೇ ಮೈ ಮೇಲೆ ಎಳ್ಕೊಂಡಿದ್ದೀನಿ. ದೇವರೇ, ಇದನ್ನೆಲ್ಲ ನಾನು ಹೇಗೋ ಸುಧಾರಿಸ್ಕೋತೀನಿ. ನಿನ್ನ ಹತ್ರ ನಾನು ಬೇಡ್ಕೊಳ್ಳೋದು ಒಂದೇ ಒಂದು, ನನ್ನ ಮಗಳು ಸುಖವಾಗಿರಬೇಕು. ಅವಳಿಗೆ ಯಾವುದೇ ತೊಂದರೆ ಆಗಬಾರ್ದು. ಈ ಗೌತಮ್ ಯಾಕೆ ಹೇಳ್ದಿಲ್ಲ? ಅಗ್ರಜ ಹೇಳಿದ ನಿಜಾನ? ಎಲ್ಲ ನಾನು ಅಂದ್ಕೊಂಡಾಗಾದರೆ ಸಾಕು.
ಎಲ್ಲರಿಗೂ ತಾಳಿ ಮುಡ್ಸೋ ಟೈಮಲ್ಲಿ ಗೌತಮ್ ಹೇಳ್ಬೇಕಿತ್ತಲ್ವಾ? ಇನ್ನೂ ಯಾಕೆ ಕೂತೇ ಇದ್ದಾರೆ? ಯಾಕಿನ್ನೂ ಮದುವೆ ಆಗಲ್ಲ ಅಂತ ಹೇಳ್ತಿಲ್ವಲ್ಲ? ಅವ್ನು ನಿಜಕ್ಕೂ ದೊಡ್ಡ ಫ್ರಾಡ್. ಆ ಗೌತಮನ ಅಡ್ರೆಸ್ ಸಿಕ್ತು. ಅವಳು ಗೌತಮ್ ಹೆಂಡ್ತಿನೇ. ನಾನು ಅವಳಿಗೆ ಗೊತ್ತಿಲ್ಲದಿರೋ ಹಾಗೆ ಅವಳು ಫೋಟೋ ತೊಗೊಂಡಿದ್ದೀನಿ. ಬಾ, ಆ ಗೌತಮ್ನ ತೋರಿಸ್ತೀನಿ. ಗೌತಮ ಅದು ಇಲ್ಲ. ಎಸ್, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾನೆ. ಅವ್ನು ಹೆಂಡತಿ ಮನೆಗೆ ಬಂದಿರ್ತಾನೆ. ಹಾಗಾದ್ರೆ ಗೌತಮ್ ನಿಜವಾಗ್ಲೂ ಮೋಸ ಮಾಡ್ತಿದ್ದಾರಾ? ಅಂದ್ರೆ ಇಷ್ಟು ದಿನ ವೇದ ಅಂತ ಹೇಳಿದಾರ ನಿಜಾನಾ? ಅಕ್ಕ ಆಲ್ರೆಡಿ ಟೈಮ್ ಆಗೋಯ್ತಕ್ಕ. ಮುಹೂರ್ತ ಮಿರೋಗಿರುತ್ತೆ. ಮುಹೂರ್ತ ಟೈಮ್ ಮೀರಿದ್ರು ಇನ್ನೂ ಮದುವೆ ಆಗಿಲ್ವಂತೆ. ಹೌದಾ? ನಿನ್ಗೆ ಹೆಂಗೆ ಗೊತ್ತಾಯ್ತು? ಆದ್ಯಾಗ ಫೋನ್ ಮಾಡಿ ವಿಚಾರಿಸಿದೆ. ಹಾಂ, ನೀನು ಯಾಕೆ ಹಿಂಗೆ ವಿಚಾರಿಸ್ತಾ ಇದೆಯಾ ಅಂತ ಡೌಟ್ ಬರಲ್ವಾ? ಮದುವೆಗೆ ಬರ್ತಿದ್ದೀರಾ ಅಂತ ಕೇಳಿದ್ಲು. ನೀವೆಲ್ಲ ಆರಾಮಾಗಿರಿ, ನಾನು ಬರಲ್ಲ ಅಂತ ಸುಳ್ಳು ಹೇಳಿದೆ. ಹಾಗಂದ್ರೆ ನಮ್ಮ ಹತ್ರ ಇನ್ನೂ ಟೈಮ್ ಇದೆ. ಏ ಡ್ರೈವರ್, ಆರಾಮಾಗಿ ಹೋಗಪ್ಪ. ಈ ಹಂಪು ಗಿಂಪೆಲ್ಲ ಜಂಪ್ ಮಾಡಿದೆ, ನಿಧಾನಕ್ಕೆ ಹೋಗು. ಶಟ್ ಅಪ್. ನೀನು ಹೋಗು. ಅಕ್ಕ, ನಾನು ಒದೆ ತಿಂದಿದ್ದು ಸಾರ್ಥಕ ಆಗಬೇಕು ಅಂದರೆ ಆ ಮದುವೆನ ನಿಲ್ಲಿಸಲೇಬೇಕಕ್ಕ. ಈಗ ನನ್ನ ಮುಖ ನೋಡ್ತಿದ್ಯಾ? ನಾನೇನು ಮಾಡಬೇಕು? ವೇದ, ಪ್ರತಿ ಸಲನೂ ನಾನು ನಿನ್ನ ಮೇಲೆ ಅನುಮಾನ ಪಟ್ಟೆ. ನೀನು ಹೇಳಿದ ನಿಜನಾ?